ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಶರಾವತಿ ಕಣಿವೆಯಲ್ಲಿ ಉದ್ದೇಶಿಸಿರುವಂತಹ ಪಂಪ್ ಸ್ಟೋರೇಜ್ ಯೋಜನೆಗೆ ಸಕಲ ಸಿದ್ಧತೆ ನಡೆದಿದೆ. ಆದರೆ ಈ ಯೋಜನೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಹೋರಾಟವನ್ನು ತೀವ್ರಗೊಳಿಸುವುದಕ್ಕೆ ಸ್ಥಳೀಯರು ಕೂಡ ಸಿದ್ಧವಾಗ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆ ಸಾಗರದ ವ್ಯಾಪ್ತಿಯ ತಳಕಳಲೆ ನಡುವೆ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೊಳಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಸ್ಥಳೀಯರ ವಿರೋಧದ ನಡುವೆಯೂ ಯೋಜನೆ ಜಾರಿ ಮಾಡಲು ಮುಂದಾಗಿದೆ. ಸಾರ್ವಜನಿಕರ ಅಹವಾಲು ಸಭೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಯೋಜನೆ ಪರವಾಗಿ ಮಾತನಾಡಿಲ್ಲ. ಆದರೆ ಅಹವಾಲು ಸಭೆಯ ನಂತರ ಸರ್ವೆ ಕಾರ್ಯ ನಡೆಸಲು ಕೆಪಿಸಿಎಲ್ ಮುಂದಾಗಿರುವುದು ಸ್ಥಳೀಯರ ತಾಳ್ಮೆ ಕೆಡಿಸಿದೆ. ಈಗಾಗಲೇ ಮಠಾಧೀಶರು, ಸ್ಥಳೀಯ ಜನರು, ಪರಿಸರವಾದಿಗಳು ಸೇರಿದಂತೆ ಪ್ರತಿಯೊಬ್ಬರೂ ವಿರೋಧ ಮಾಡುತ್ತಿದ್ದಾರೆ. ಈ ನಡುವೆ ಕೆಪಿಸಿಎಲ್ ಯೋಜನೆಯಿಂದ ಯಾವುದೇ ಹಾನಿ ಇಲ್ಲ ಎಂದು ಬಿಂಬಿಸಿ ಜನರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇವರು ಹೇಳೋದೆಲ್ಲ ಸುಳ್ಳು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯೋಜನೆ ಪ್ರಾರಂಭ ಬೀಜ ಬಿತ್ತಿದ್ದೇ 2004-6ನೇ ಇಸ್ವಿಯ ಸಂದರ್ಭದಲ್ಲಿ ಬೀಜ ಬಿತ್ತಿದ್ದು. ಆ ಸಂದರ್ಭದಲ್ಲಿ 2000 ಮೆಗಾವ್ಯಾಟ್ ಯಾವಾಗ ಬೇಕಿತ್ತು ಅವರಿಗೆ? 10 ವರ್ಷದ ನಂತರ ಬೇಕಿತ್ತು, ಅಂದರೆ 2014ಕ್ಕೆ ಬೇಕಿತ್ತು. ಈಗೂ ಸಹ ಕರೆಂಟನ್ನು ಮತ್ತೆ ಹೇಳೋದು ಅವರು ವಿದ್ಯುತ್ ಬೇಕಾಗೋದು 32ನೇ ಇಸ್ವಿಗೆ ಅಂತ ಹೇಳ್ತಾರೆ. ಅಂದರೆ ಜನರನ್ನು ಮಳ್ಳು ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಸ್ಥಳೀಯ ಜನಪ್ರತಿನಿಧಿಗಳ ಒಪ್ಪಿಗೆ ಇದೆ ಎನ್ನಲಾಗ್ತಿದೆ. ಸ್ಥಳೀಯ ಕಾಂಗ್ರೆಸ್ ಶಾಸಕರು, ಸಚಿವರು ವಿರೋಧ ಮಾಡ್ತಿಲ್ಲ ಎನ್ನುವ ಮಾತು ಹೋರಾಟಗಾರರ ಬಾಯಿಂದ ಕೇಳಿ ಬರ್ತಿತ್ತು. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಮಾಂಕಾಳ ವೈದ್ಯ ಯೋಜನೆಗೆ ಸಂಪೂರ್ಣ ವಿರೋಧ ಇದೆ ಅಂತ ಹೇಳುವ ಮೂಲಕ ಜನರೊಂದಿಗೆ ತಾವಿದ್ದೇವೆ ಎಂದಿದ್ದಾರೆ. ಪೋರ್ಟ್ ಇರ್ಬೋದು, ಕೈಗಾ ಇರ್ಬೋದು, ನೇವಿ ಇರ್ಬೋದು, ಎಲ್ಲೂ ನಾವು ವ್ಯತ್ಯಾಸ ಮಾಡಲಿಲ್ಲ. ಇದು ಹಾಗೆ ಅಧ್ಯಯನ ನಡೀತಾ ಇದೆ. ನಾನು ಸ್ಟಾರ್ಟಿಂಗಲ್ಲೇ ನಂದು ವಿರೋಧ ಇದೆ ಅಂತ ಹೇಳಿದ್ದೇನೆ. ಪಂಪ್ಡ್ ಸ್ಟೋರೇಜ್ ಯೋಜನೆ ವಿಚಾರವಾಗಿ ಕೆಪಿಸಿಎಲ್ನವರು ನಡೆದುಕೊಳ್ಳುವ ರೀತಿ ಸ್ಥಳೀಯ ಜನರ ತಾಳ್ಮೆ ಕೆಡಿಸಿ ದೊಡ್ಡ ಹೋರಾಟಕ್ಕೆ ಜನ ಸಜ್ಜಾಗ್ತಿದ್ದಾರೆ. ಹೋರಾಟ ಯಾವ ರೂಪ ಪಡೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.